ಶ್ರೀ ಕೃಷ್ಣ ಸಂದೇಶ. ಯಾವಾಗ ನಮ್ಮ ಒಳ್ಳೆಯ ಕಾರ್ಯದ ಫಲವಾಗಿ ದುಃಖ ಪ್ರಾಪ್ತವಾಗುವುದು ಅಥವಾ ಬೇರೆ ಯಾರಿಗಾದರೂ ಅವರ ದುಷ್ಟ ಕಾರ್ಯ ಸಿಗುವುದು, ಆಗ ಮನಸ್ಸು ಖಂಡಿತ ಯೋಚನೆ ಮಾಡುತ್ತದೆ ಒಳ್ಳೆಯ ಕಾರ್ಯ ಮಾಡುವುದಕ್ಕೆ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಏನು ಅರ್ಥವಿದೆ ಎಂದು. ಆದರೆ ದುಷ್ಟ ಆತ್ಮಕ್ಕೆ ಏನು ಪ್ರಾಪ್ತವಾಗುವುದೋ ಅದನ್ನು ಒಮ್ಮೆ ಯೋಚಿಸಿ ನೋಡಿ. ದುಷ್ಟ ಕಾರ್ಯವನ್ನು ಮಾಡಿದ ದುಷ್ಟ ಆತ್ಮಕ್ಕೆ ಏನು ಫಲ ಸಿಗಬಹುದು ಎಂದು. ದುಷ್ಟತನ ಮಾಡೋ ಹೃದಯ ಯಾವಾಗಲೂ ಚಂಚಲವಾಗಿರುತ್ತದೆ ಹಾಗೂ ಅಸಮರ್ಥವಾಗಿರುತ್ತದೆ. ಮನಸ್ಸಿನಲ್ಲಿ ಯಾವಾಗಲೂ ಹೊಸ ಹೊಸ ಸಂಘರ್ಷಗಳು ಉತ್ಪನ್ನ ಆಗುತ್ತವೆ ಹಾಗೂ ಅವಿಶ್ವಾಸ ಅವನನ್ನು ಜೀವನ ಪೂರ್ತಿ ಓಡಿಸುತ್ತಲೇ ಇರುತ್ತದೆ. ಇದು ಒಂದು ಸುಖವೇ? ಅದೇ ಧರ್ಮ ಮಾರ್ಗದಲ್ಲಿ ನಡೆಯುವ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಹಾಗೂ ಸಚ್ಚಾರಿತ್ರ್ಯದ ವ್ಯಕ್ತಿಯ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ ಹಾಗೂ ಪರಿಸ್ಥಿತಿಗಳು ಅವನ ಜೀವನದ ಸುಖಕ್ಕೆ ಅಡ್ಡಿಯಾಗುವುದಿಲ್ಲ. ಸಮಾಜದಲ್ಲಿ ಸನ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುವುದು, ಅರ್ಥಾತ್ ಒಳ್ಳೆಯ ನಡತೆ ಭವಿಷ್ಯದಲ್ಲಿ ಯಾವುದೇ ಸುಖದ ಮಾರ್ಗವಲ್ಲ. ಒಳ್ಳೆಯ ನಡತೆಯೇ ಸ್ವಯಂ ಸುಖವಾಗಿದೆ. ಅಥವಾ ಕೆಟ್ಟ ನಡತೆ ಭವಿಷ್ಯದಲ್ಲಿ ಯಾವುದೇ ದುಃಖಕ್ಕೆ ಮಾರ್ಗವಲ್ಲ. ಅಧರ್ಮ ಅದೇ ಕ್ಷಣ ದುಃಖವನ್ನು ಉತ್ಪನ್ನ ಮಾಡುವುದು. ಧರ್ಮದಿಂದ ಸುಖವಲ್ಲ, ಧರ್ಮವೇ ಸ್ವಯಂ ಸುಖವಾಗಿದೆ. ಇದು ನಿಜವಲ್ಲವೇ? ಸ್ವಯಂ ನೀವೇ ಯೋಚಿಸಿ ನೋಡಿ. ಧರ್ಮ ಮಾರ್ಗದಲ್ಲಿ ನಡೆಯುವಾಗ ಸಹಸ್ರಾರು ಅಡ್ಡಿ ಆತಂಕಗಳು ಎದುರಾಗಬಹುದು. ಮೋಸ ವಂಚನೆಗಳಾಗಬಹುದು, ಅನ್ಯಾಯಗಳಾಗಬಹುದು, ದರ್ಪ ದೌರ್ಜನ್ಯಗಳನ್ನೆಲ್ಲ ಸಹಿಸಿಕೊಳ್ಳಬೇಕಾಗಬಹುದು. ಆದರೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತಲಿರಿ, ಸಾಗುತ್ತಲಿರಿ, ಮುಂದೆ ಸಾಗುತ್ತಲಿರಿ. ಒಂದಲ್ಲ ಒಂದು ದಿನ ನಿಮ್ಮ ಧರ್ಮವೇ ನಿಮ್ಮನ್ನು ಮೇಲಕ್ಕೆ ಎತ್ತಿ ಹಿಡಿಯುತ್ತದೆ. ಯಥಾ ಕರ್ಮ ತಥಾ ಫಲ ಎಂಬಂತೆ ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಸಮಯಕ್ಕೆ ಸರಿಯಾಗಿ ನಿಮ್ಮ ಮುಂದೆ ಬಂದೇ ಬರುತ್ತದೆ. ಹಾಗಾಗಿ ಶಾಂತ ರೀತಿಯಿಂದ ಧರ್ಮ ಮಾರ್ಗದಲ್ಲಿ ನಿಶ್ಚಿಂತೆಯಿಂದ ನಡೆಯುತ್ತಲಿರಿ. ಒಂದಲ್ಲ ಒಂದು ದಿನ ನಿಮ್ಮ ರಕ್ಷೆಗೆ ಸ್ವಯಂ ಧರ್ಮ ರಕ್ಷಕನೇ ಬಂದೇ ಬರುತ್ತಾನೆ. ಅವಿಶ್ವಾಸದಿಂದಲ್ಲ, ಸಂಪೂರ್ಣ ವಿಶ್ವಾಸ ಮತ್ತು ನಂಬಿಕೆಯಿಂದ ನಿಷ್ಠೆಯಿಂದ ಸಾಗುತ್ತಲಿರಿ. ಅಧರ್ಮ ಮಾಡುವವರು ಮಾಡುತ್ತಲಿರಲಿ. ನಿಮ್ಮ ಕಾರ್ಯವನ್ನು ನೀವು ನಿಷ್ಠೆಯಿಂದ ಮಾಡುತ್ತಾ ಸಾಗಿ. ಉದಾಹರಣೆಗೆ ಮಹಾಭಾರತದಲ್ಲಿ ಪಾಂಡು ಮತ್ತು ಕುಂತಿದೇವಿಯ ಪುತ್ರರು ಕೇವಲ 5 ಜನ ಮಾತ್ರ ಇರುತ್ತಾರೆ. ಅದೇ ಕೌರವರು 100 ಮಂದಿಗಳಿರುತ್ತಾರೆ. 100 ಮಂದಿಗಳಿದ್ದ ಕೌರವರು ಅಧರ್ಮದ ಮಾರ್ಗದಲ್ಲಿರುತ್ತಾರೆ ಹಾಗೂ ಪಾಂಡು ಪುತ್ರರು ಧರ್ಮದ ಮಾರ್ಗದಲ್ಲಿರುತ್ತಾರೆ. ಆದರೆ ಪ್ರತಿ ಬಾರಿಯೂ ಪಟ್ಟದ ದುರಾಸೆಯಿಂದ ಕೌರವರು ಪಾಂಡುಪುತ್ರರ ಮೇಲೆ ಸಹಸ್ರಾರು ಬಾರಿ ಹಲವಾರು ರೀತಿಯ ಕುತಂತ್ರಗಳನ್ನು ಎಸಗುತ್ತಲೇ ಇರುತ್ತಾರೆ, ಅವರನ್ನು ಸಾಯಿಸುವ ಉದ್ದೇಶದಿಂದ. ಆದರೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದ ಪಾಂಡವರನ್ನು ಪ್ರತಿ ಬಾರಿಯೂ ಅವರ ಧರ್ಮ ರಕ್ಷಿಸುತ್ತಲೇ ಇರುತ್ತದೆ.
ಹಾಗಾಗಿ ನಾವು ಸಹ ನಮ್ಮಲ್ಲಿ ಶಕ್ತಿ ಎಷ್ಟಿದೆ ಎಂದು ಯೋಚಿಸದೆ ನಿಷ್ಠೆಯಿಂದ ಧರ್ಮ ಮಾರ್ಗದಲ್ಲಿ ನಡೆಯೋಣ. ನಮ್ಮ ಧರ್ಮವೇ ನಿಷ್ಠೆಯೇ ಒಂದಲ್ಲ ಒಂದು ದಿನ ನಮ್ಮ ಪಾಲಿನ ಅಸ್ತ್ರವಾಗಿ ಧರ್ಮ ರಕ್ಷಕನಾಗಿ ನಿಂತೇ ನಿಲ್ಲುತ್ತದೆ. ನಮ್ಮನ್ನು ರಕ್ಷಿಸಿಯೇ ರಕ್ಷಿಸುತ್ತದೆ. ಹಾಗಾಗಿ ಎಲ್ಲರೂ ಧರ್ಮ ಮಾರ್ಗದಲ್ಲೇ ನಡೆಯೋಣ ಎಂದು ಹೇಳುತ್ತಾ ಈ ಶ್ರೀಕೃಷ್ಣ ಸಂದೇಶವನ್ನು ಕೃಷ್ಣನಿಗೆ ಅರ್ಪಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಲು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದ ಜೊತೆಗೆ. ಹಾಗೆ ಈ ಹೊಸ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು